ಪದ್ಮ. ಯಾರು? ಧನಂಜಯ್. ಛೀ, ನಿಮಗಾಗಿ ಕಾದು 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 ನಾನು ಬೆಸತ್ತು ಹೋದೆ ಗೊತ್ತಾ? ಸ್ವಲ್ಪ ತಡವಾದದಕ್ಕೆ ಇಷ್ಟೊಂದು ಪ್ರತಿಪಿಸುತ್ತಿರುವೆ ಪದ್ಮ. ನನ್ನ ಮೇಲೆ ಅಷ್ಟೊಂದು ಪ್ರೀತಿಯೇನೆ ನಿನಗೆ? ಯಾಕೆ? ನನ್ನ ಪ್ರೀತಿಯ ಮೇಲೆ ನಿಮಗೆ ಅನುಮಾನವೇ? ನಾನು ನಿಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಿದ್ದೆ. ನಿನ್ನ ವದನವೇ ಹೇಳ್ತಿದೆ ಚಿನ್ನ, ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ. ಛೀ, ನೋಡ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ, ಅವರ ಮುಂದೆ ಮುತ್ತಿಡೋದಾ? ಪದ್ಮ, ಪ್ರೇಮಿಗಳಿಬ್ಬರು ಪ್ರೇಮದಾಟ ಆಡುವಾಗ ಆ ಶಿವನು ಕೂಡ ಕಣ್ಣು ಮುಚ್ಚಿ ಕುಳಿತು ಬಿಡುವನು. ಅಂದಾಗ ಯಾರು ತಾನೇ ನಮ್ಮನ್ನು ನೋಡಲು ಸಾಧ್ಯ? ಹಾ ಪ್ರೇಮ, ಪದ್ಮ, ಈ ನಿನ್ನ ರೂಪರಾಶಿಯನ್ನು ನೋಡುತ್ತಿದ್ದರೆ ನಾನು ಇಹಲೋಕವನ್ನು ತೊರೆದು ಸ್ವರ್ಗಲೋಕದ ರಾಜನಾಗಿ ಬಿಡುವೆನೇನು ನೆನೆಸಿದೆ ನನ್ನ ಮನಸ್ಸಿಗೆ. ಹಾ ಅಷ್ಟರಲ್ಲೂ ಇವತ್ತು ನೀನು ಇರೋ ರೀತಿನ ನೋಡಿಬಿಟ್ರೆ ಯಾವ ರೀತಿ ಕಾಣ್ತಾ ಇದೆ ಗೊತ್ತಾ? ಬೇಲೂರ ಶಿಲ್ಪದಂತೆ, ಶೃಂಗಾರ ರಾಣಿಯಂತೆ, ನಾಟ್ಯ ಮಯೂರಿಯಂತೆ, ಆನಂದದ ದೇವತೆಯಂತೆ ಈ ನಿನ್ನ ಸೌಂದರ್ಯವನ್ನು ವರ್ಣಿಸಲು ನಮ್ಮ ವರಕವಿ ದರ ಬೆಲೆಯಲ್ಲಿ ಬರಬೇಕು ಚಿನ್ನ. ಏನ್ರಿ, ಇವತ್ತು ನಾನು ನಿಮ್ಮ ಪಾಲಿಗೆ ನಾಟ್ಯ ಮಯೂರಿ ಹಾಗೂ ಬೇಲೂರ ಶಿಲಾಬಾಲಿಕೆ ಹಾಗೆ ಮಾಡ್ತಾ ಇದ್ದೀರ ನೋಡಿ. ನೀವು ವಸಂತ ಮಾಸದ ಕೋಗಿಲೆ ಹಾಗೆ ಹಾಡಿದರೆ ನಾನು ಮೇಘರಾಜನ ತುಂತುರು ಹನಿಗೆ ನರ್ತಿಸುವ ಮಯೂರವಾಗಿ. ನೋಡ್ಸಿನ, ವಸಂತ ಋತು ಕಂಡಾಗ ಕೋಗಿಲೆ ತಾನಾಗಿ ಹಾಡುವುದು, ಆದರೆ ಈ ನಿನ್ನ ರಾಜನ ದೇಹಕ್ಕೆ ನಿನ್ನ ದೇಹ ಸ್ಪರ್ಶವಾದಾಗಲೇ ನಿನ್ನ ಪ್ರೇಮ ಅಮರ ಪ್ರೇಮವಾಗುವುದು. ಅದರ ಜೊತೆಯಲ್ಲಿ ಈ ನನ್ನ ಪ್ರೇಮದ ಕೋಗಿಲೆಯೂ ಸಹ ಹಾಡುವುದು. ನೋಡಿ, ನನ್ನ ಮನದಿನಿಯ ನೀವಾಗಿರುವಾಗ ಮತ್ತೇಕೆ ಅನುಮಾನ? ಬನ್ನಿ, ಆಲಂಕಿಸಿ ಬನ್ನಿ ಈ ದುಂಡು ದೇಹವನ್ನು. ಬಾಯನ್ನ ಪ್ರೇಮದ ಕೋಗಿಲೆ ಮನೆಗೆದ್ದ ಮಂದಾಕಿನಿ ಹೊರಹೊಮ್ಮಲಿ ನಿನ್ನ ಮಧುರವಾದ ಕಂಠದಿಂದ ಸುಮಧುರ ಗಾಯನ. ಶಾಲೆ ಆಧಾರ ಬಾಳಿನ ದೇವಿಗೆ ನೀನೆ ಆಧಾರ. ಭೂಮಿಗೆ ಅಪರೂಪ ನನ್ನ ಈ ಸಲ್ಲಾಪ, ಎಲ್ಲವ ಮೀರಿ ಎಲ್ಲ ದೈವ ಪ್ರೇಮ.
ಸರಿಗಮ ಯಾಕೆ ನೀ ಹೇಳು ನನ್ನ ಈ ಅಧ್ಯಾಯ ಆಗಲು ಮಾಧುರ್ಯ ಇಂದು ನಾವಿಂದು ನನ್ನ ಜೀವದ ಕಲ್ಪನ ನಾನು ನಿಂಗೆ ನೀನು ನಂಗೆ ನನ್ನಾಳೆ ಮೇಲೆ ಆಳೆಯು ಚಂದ್ರ ನೀ ನನಗಾಗಿ ಬರಬಾರದೆ ನೋಡಿದೆ ಅಜಯ್, ಈಗ ಎಷ್ಟು ದಿನ ಅಂತ ನಾವಿಬ್ಬರು ಪ್ರೇಮದಾಟ ಆಡುವಾಗ ಬೇಗ ನಾವಿಬ್ಬರು ಮದುವೆ ಮಾಡಿಕೊಂಡು ಜೋಡಿ ಹಕ್ಕಿಗಳಾಗಿ ಆರಾಮಬೇಕು ಮುರೆ ನನ್ನ ಆಸೆ. ಇದಕ್ಕೆ ಏನಂತೀರಾ? ನೋಡ್ಚಿನ ಮದುವೆಯಾದ ನಂತರ ಇಷ್ಟೊಂದು ಸೊಗಸಾಗಿರೋದು ನಮ್ಮ ಜೀವನ. ಇನ್ನು ಮುಂದೆ ಶುಭ ಸಂದರ್ಭ ಇದೆ ಎಂಬ ಕಾತುರ ಮಾಯವಾಗಿ ಬಿಡುತ್ತಿದೆ ಪದ್ಮ. ಅಂದರೆ ನಿಮ್ಮ ಮಾತಿನ ಅರ್ಥ? ಹೀಗೆ ಇನ್ನು ಅಲ್ಲೇದಿಲ್ಲಿ ಪಾರ್ಕ್ ಕ್ಲಬ್ ಅಲ್ಲೇ ಇಲ್ಲೇ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಹೀಗೆ ಇನ್ನು ಸ್ವಲ್ಪ ದಿನಗಳ ಕಾಲ ಕಳೆಯೋಣ ಅಂತ ನನ್ನ ಆಸೆ. ಅಲ್ರಿ, ಇನ್ನು ಎಷ್ಟು ದಿನ ಅಂತ ಲಾಲ್ ಬಾಗು, ಕಬ್ಬನ್ ಪಾರ್ಕು, ಆ ಪಾರ್ಕು, ಈ ಪಾರ್ಕು, ಅಲ್ಲಿ ಇಲ್ಲಿ ಅಂತ ಓಡಾಡೋ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾವು ದೊಡ್ಡ ಹಂದರ ಹಾಕಿ ಎಲ್ಲರೂ ನಮ್ಮ ತಲೆಯ ಮೇಲೆ ಅಕ್ಷತೆ ಕಾಳು ಹಾಕಿ ನಮ್ಮನ್ನು ಮದುವೆ ಮಾಡಿ ಆಮೇಲೆ ನಾವು ಮಕ್ಕಳು ಮರಿ ಅಂತ ಹಾಯಾಗಿರುವುದೇ ನನ್ನ ಆಸೆ. ಏನಂತೀರ ನನ್ನ ಅಭಿಪ್ರಾಯ? ನಿನ್ನ ಆಸೆಗೆ ಕಲ್ಲು ಹಾಕಲ್ಲ ಚಿನ್ನ. ಮುಂದಿನ ವಾರವೇ ನಮ್ಮ ತಂದೆ ಹಾಗೂ ಸಹೋದರರನ್ನು ಕೇಳಿ ವಿಚಾರಿಸಿ ಮುಂದಿನ ಯೋಚನೆ ಕೈಗೊಳ್ಳುತ್ತೇನೆ. ಆಯ್ತಾ ಚಿನ್ನ? ಆಯ್ತು. ನೋಡಿ, ಬೇಗ ಮದುವೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಹಾ ನೋಡಿ, ನಮ್ಮ ತಂದೆ ತುಂಬಾ ಸಿಡುಕರಿದ್ದಾರೆ. ಅವರು ನೋಡಿದವರನ್ನು ನಾವು ಮದುವೆ ಆಗಲು ನಿರಾಕರಿಸಿದರೆ ನಾನು ಮೆಚ್ಚಿದವರನ್ನು ಮದುವೆ ಆಗಲು ಅವರು ನಿರಾಕರಿಸುತ್ತಾರೆ. ಹೇಗಿದ್ದರೂ ನಾವಿಬ್ಬರು ಪ್ರೇಮ ವಿವಾಹ ಆಗಲು ಸಿದ್ಧರಿರಿ. ಇದಕ್ಕೆ ನಿಮಗೆ ಇಷ್ಟವಿದೆ ತಾನೆ? ನೋಡು ಚಿನ್ನ, ನಿನ್ನಿಷ್ಟವೇ ನನ್ನಿಷ್ಟ. ನಿನ್ನಾಶಾ ದೇಗುಲಕ್ಕೆ ಕೆಲಸ ನೀಡುವುದೇ ನನ್ನ ಕರ್ತವ್ಯ. ಆಯ್ತೇ? ಆಯ್ತು, ನಾನಿನ್ನು ಬರಲೇ ರಾಜ. ಹಾ ಇವಾಗಲೇ ನಾವು ಪ್ರೇಮಿಗಳಾಗಿದ್ದಾಗಲೇ ಇನ್ನೊಂದು ಸುಮಧುರ ಗಾಯನ ಹಾಡಿಬಿಡೋಣ. ಮದುವೆ ಆದ್ಮೇಲೆ ನಾವು ಪ್ರೇಮಿಗಳಾಗಿರೋಕ್ಕಾಗಲ್ಲ. ಆಹಾ, ಆಸೆಗಳು ಕಳ್ಳಂಗೆ. ತರಂಗಿರಿ ಭಕ್ತಿ
ರಾಜ ನಾನು ಬರಲೇ. ಓಕೆ ಚಿನ್ನ, ಬಾಯ್ ಬಾಯ್. ನನ್ನ ಮನದರ್ಶಿಯನ್ನಾಗಿ ಮಾಡಿಕೊಳ್ಳುವ ಪದ್ಮ, ನನ್ನ ಸ್ನೇಹಿತ ಧನಂಜಯನ ಅರ್ಥಾಂಗಿ, ನೇರಾಗಿ ಮನೆ ಸೇರುವ ಮೊದಲ ಗಿತ್ತಿ. ಪರವಾಗಿಲ್ಲ, ಅವಳೇನಾದರೂ ಅವನನ್ನು ಮದುವೆಯಾಗಲು ಬಯಸಿದ್ದೆ ಆದರೆ ನಾನಾಡುವ ಕುತಂತ್ರ ನಾಟಕಕ್ಕೆ ನಾಂದಿಯಾಗುತ್ತದೆ. ಅಬ್ಬ, ನಿಜವಾಗಿ ನೀವು ಆ ಕಾಮಿನಿಯ ಕಾಯವನ್ನು ಕಂಡು ಗಂಡಸಾದರೂ ಕಳವಳ ಪಡಲೇಬೇಕು. ಗೆಳೆತನದಲ್ಲಿ ಹಠ ಸಾಧಿಸಬಾರದೆಂದು ಮನಸ್ಸಟ್ಟು ದಿಟ ಮಾಡಿದರೂ ಸ್ನೇಹಿತನೆಂಬ ಸೇಟನ್ನು ಕಳವಲು ಕಡಿವಾಣ ಕಳಚಿದರ ಕುದುರೆಯಂತೆ ಓಡುತ್ತಲಿದೆ ನನ್ನವನ. ಕಾಮ ಗಿಡಗಾಗಿ ನನ್ನನ್ನೇ ನಂಬಿದ ಪದ್ಮ ಮತ್ತೋರನ್ಗೆ ತನ್ನ ದೇಹ ನರ್ಪಿಸುವಳೆ. ಇಲ್ಲ, ಇದನ್ನೇನಾದರೂ ನಾ ಕನಸಿನಲ್ಲಿ ಕಾಣುತ್ತಿರುವೆನೋ? ಇಂಪಾಸಿಬಲ್. ಇದು ನನ್ನ ತಪ್ಪಲ್ಲ, ಸೃಷ್ಟಿಯ ನಿಯಮ. ಆಸ್ತಿ ಅಂತಸ್ತು ಅಧಿಕಾರಕ್ಕಾಗಿ ಸಮಾರಂಭ ನಡೆದು ಹೋಗುವ ಈ ಕಲಿಯುಗದಲ್ಲಿ ನಾನೊಂದು ಹೆಣ್ಣಿಗೆ ಆಸೆ ಪಡುವುದು ತಪ್ಪೇ? ಗೊತ್ತೇನೆಂಬುದನ್ನ ತಿಳಿದುಕೊಳ್ಳಲೇಬೇಕು. ಖರೆ ತೋ ದಿಲ್ ಸೆ ಪ್ಯಾರ್ ಕರ್ನಾ, ಕಾಲಿ करे तो अंबर काने काली करना.